ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಅವರದ್ದು 2 ವರ್ಷದ ಹಿಂದೆ ದೂರಾದ ಲಿವ್ ಇನ್ ಗೆಳೆತನ. ಗೋವಾದಲ್ಲಿ ಮೊದಲ ಭೇಟಿ. ಕೆಲ ದಿನ ಉಕ್ರೇನ್ನಲ್ಲಿ ಕಾಲ ಕಳೀತಾರೆ. ಆಮೇಲೆ ವೈಯಕ್ತಿಕ ಕಾರಣದಿಂದ ದೂರವಾಗಿದ್ರು. ಅವರಿಬ್ಬರ ನಡುವಿನ ಸಂಪರ್ಕ ಮುಂದುವರೆದಿದ್ದು ಅವರ ಪ್ರೀತಿಗೆ ಸಾಕ್ಷಿಯಾಗಿದ್ದ 2 ಮಕ್ಕಳು. ನೋಡಿ, ಹೀಗೆ ಹೆಗಲ ಮೇಲೆ ಗಿಟಾರ್ ಹಾಗೂ ಕೈಯಲ್ಲಿ 2 ಬ್ಯಾಗ್ ಹಿಡಿದು ಬಂದಿರೋ ಇವರು ಇಸ್ರೇಲಿ ಪ್ರಜೆ ಡ್ರೋರಾ ಗೋಲ್ಡ್ ಸ್ಟೈನ್. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥ ಗುಡ್ಡದಂಚಿನ ಗುಹೆಯ ಒಳಗೆ ವಾಸವಿದ್ದ 2 ಮಕ್ಕಳ ತಂದೆ ಮತ್ತು ರಷ್ಯಾ ಲೇಡಿ ನೀನಾ ಕುಟೀನಾ ಮಾಜಿ ಲಿವ್ ಇನ್ ಗೆಳೆಯ. ಮಕ್ಕಳನ್ನು ನೋಡಲು ಓಡೋಡಿ ಬಂದ ತಂದೆಗೆ ನಿರಾಸೆ. ಅದ್ಯಾವಾಗ ರಷ್ಯಾ ಲೇಡಿ ನೀನಾ ಕುಟೀನಾಳನ್ನ ಪೊಲೀಸರು ರಕ್ಷಿಸಿದ್ರು ಅನ್ನೋದು ಡ್ರೋರಾಗೆ ತಿಳಿಯಿತು. ಆಕೆ ಮಾಜಿ ಲಿವ್ ಇನ್ ಗೆಳೆಯ, ಇಸ್ರೇಲಿ ಪ್ರಜೆಯೂ ಆಗಿರೋ ಡ್ರೋರಾ ಗೋಲ್ಡ್ ಸ್ಟೈನ್ ಬೆಂಗಳೂರಿಗೆ ಓಡೋಡಿ ಬಂದಿದ್ದ. ಹೀಗೆ ಬಂದವನಿಗೆ ತನ್ನ ಮಕ್ಕಳಾದ ಪ್ರೇಮ, ಅನಾ ಮತ್ತು ಮಾಜಿ ಲಿವ್ ಇನ್ ಗೆಳತಿ ನೀನಾ ಕುಟೀನಾ ತುಮಕೂರಿನ ಬಂಧನ ಕೇಂದ್ರದಲ್ಲಿ ಇರೋದು ತಿಳಿಯುತ್ತೆ. ತಕ್ಷಣವೇ ತುಮಕೂರಿನ ದಿಬ್ಬೂರಿನಲ್ಲಿರೋ FDC ಕೇಂದ್ರಕ್ಕೆ ತೆರಳಿದ್ರು. ಆದ್ರೆ ಹೀಗೆ ಮಕ್ಕಳನ್ನು ನೋಡಲು ಹೋಗಿದ್ದ ತಂದೆಗೆ ನಿರಾಸೆಯಾಗಿದೆ. ಮಕ್ಕಳ ನೋಡೋ ಖುಷಿ, ವಿದೇಶದಿಂದ ಗಿಫ್ಟ್. ಜುಲೈ 17ರಂದು ಮಕ್ಕಳನ್ನು ನೋಡೋದಕ್ಕೆ ದಿಬ್ಬೂರಿನ FDC ಕಚೇರಿಗೆ ತೆರಳಿದ್ದ ಇಸ್ರೇಲ್ನ ಡ್ರೋರಾಗೆ ತನ್ನ ಮಕ್ಕಳು ಮತ್ತು ಮಾಜಿ ಸಂಗಾತಿಯನ್ನ ಭೇಟಿ ಮಾಡೋದಕ್ಕೆ ಅಧಿಕಾರಿಗಳು ನಿರಾಕರಿಸಿದ್ರು. ಬೆಂಗಳೂರಿನ FRRO ಅಂದ್ರೆ ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳ ಅನುಮತಿ ಪತ್ರ ತರಲು ಸೂಚಿಸಿದ್ರು. ಆದ್ರೆ ಮಕ್ಕಳನ್ನ ನೋಡೋ ಖುಷಿಯಲ್ಲಿದ್ದ ಡ್ರೋರಾ ವಿದೇಶದಿಂದ ವಿಶೇಷ ಗಿಫ್ಟ್ಗಳನ್ನ ತಂದಿದ್ರು. ಮಕ್ಕಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗದ ಹಿನ್ನೆಲೆ ಬೇಸರದಿಂದಲೇ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. Hello sir, namaste. So why did you came to Tumkur today? I came to Tumkur to meet my daughters. They are staying here and they wouldn't let me in. They wouldn't let me meet my daughters. I cannot enter without confirmation from the FRRO. ಇದಕ್ಕೂ ಮುನ್ನ ನೀನಾ ಕುಟೀನಾ ತನ್ನ ಮಕ್ಕಳೊಂದಿಗೆ ಕಟ್ಟಡದ ಕಿಟಕಿಯಿಂದ ದೂರದಿಂದಲೇ ಗೆಳೆಯನಿಗೆ ಕೈ ಬೀಸುತ್ತಾ ಮಕ್ಕಳನ್ನ ತೋರಿಸಿದ್ರು. ಇನ್ನು ಡ್ರೋರಾ ಹೇಳುವಂತೆ ನೀನಾಳನ್ನ 2017ರಲ್ಲಿ ಭೇಟಿಯಾಗಿದ್ರಂತೆ. ಆ ಬಳಿಕ ಇಬ್ಬರು ಲಿವ್ ಇನ್ ರಿಲೇಷನ್ನಲ್ಲಿದ್ರಂತೆ. ವೈಯಕ್ತಿಕ ಕಾರಣದಿಂದ ಇಬ್ಬರು ದೂರವಾಗಿದ್ದು ಮಕ್ಕಳು ತಾಯಿ ಜೊತೆ ವಾಸವಾಗಿದ್ದಾರೆ. ಇನ್ನು ವೃತ್ತಿಯಲ್ಲಿ ಡ್ರೋರಾ ಮ್ಯೂಸಿಷಿಯನ್ ಆಗಿದ್ದು ಇಸ್ರೇಲ್ನಲ್ಲಿದ್ದಾರೆ. ವರ್ಷದಲ್ಲಿ 6 ತಿಂಗಳಿಗೊಮ್ಮೆ ಭಾರತಕ್ಕೆ ಬಂದು ಮಕ್ಕಳನ್ನ ಭೇಟಿಯಾಗ್ತಿದ್ರಂತೆ. It was in Goa. It was 2017. Around 2 years, like 7 months in India, and after that we lived together in Ukraine, where our first daughter was born. So now you're missing your babies. Yeah, I miss them a lot. ಗೋಕರ್ಣ ಗುಹೆಯಲ್ಲಿದ್ದ ನಿನಾಗೆ ಪ್ರಕೃತಿಯ ಮೇಲೆ ಎಲ್ಲಿಲ್ಲದ ಆಸಕ್ತಿ ಮತ್ತು ಪ್ರೀತಿ. ಅದರಲ್ಲೂ ಇತ್ತೀಚೆಗೆ ಆಧ್ಯಾತ್ಮದತ್ತ ನೀನಾ ವಾಲಿದ್ರು. ಆದರೆ ಇದೀಗ ಪೊಲೀಸರು ತಾಯ್ನಾಡಿಗೆ ಗಡೀಪಾರು ಪ್ರಕ್ರಿಯೆ ಆರಂಭಿಸಿದ್ದು ಒಲ್ಲದ ಮನಸ್ಸಿನಿಂದಲೇ ನೀನಾ ಕುಟೀನಾ ತನ್ನ ದೇಶಕ್ಕೆ ಮರಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಜಗದೀಶ್, TV9 ತುಮಕೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH